ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ನೀನ ಸಂಚಿಕೆ ಅಂದರೆ 23ನೇ ತಾರೀಕಿಂದು ಇಲ್ಲೇನಾಗುತ್ತೆ, ತನ್ವಿಗೆ ಲೆಟ್ರ್ ಬಂದಿರುತ್ತಲ್ಲ ತೊಗೊಂಡು ಅಲ್ಲಿ ಓದ್ತಾ ಇರ್ತಾಳೆ. ಒಳಗಡೆ ತಾಂಡವ ಬರ್ದಿರೋ ಲೆಟ್ರು ಅದನ್ನು ಓದ್ತಾ ಇರ್ತಾಳೆ, ಏನೇನು ಬರ್ದಿರ್ತಾರೆ ಅಂತ ಹೇಳ್ಬಿಟ್ಟು. ಪಪ್ಪ ಮಿಸ್ ಯು ಪಪ್ಪ, ಸೋ ಮಚ್ ಪಪ್ಪ ಅಂತೆಲ್ಲ ಹೇಳ್ತಾಳೆ. ತಾಂಡವ್ ಕೂಡ ಅದೇ ಥರನೇ ಬರ್ದಿರ್ತಾರೆ, ನನಗೆ ನೀನು ತನ್ಮಯ್ ತುಂಬ ಮುಖ್ಯಮ್ಮ, ಇನ್ಫ್ಯಾಕ್ಟ್ ಆ ಮನೆ ನನ್ನ ಹೆಸರಲ್ಲಿರೋದ್ರಿಂದ ನೀನು ತನ್ಮಯ್ ಆ ಮನೇಲೇ ಇರ್ಬೋದು, ನೀವು ಮುಖ್ಯಮ್ಮ, ನಾನು ಹೊರಗಡೆ ಬಂದಿದ್ದ ತಕ್ಷಣ ಮೊದಲು ಬಂದು ನೋಡೋದೆ ನಿಮ್ಮನ್ನಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಬರ್ದಿರ್ತಾರೆ. ತನ್ವಿ ಅಳ್ತಾ ಇರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಸುನಂದ ಮತ್ತು ಕುಸುಮಣ್ಣವರು, ಸುನಂದ, ಕುಸುಮ, ಧರ್ಮಣ್ಣವರು, ವಿಠಲಣ್ಣವರು, ತನ್ಮಯ್ ಎಲ್ಲ ರೆಡಿಯಾಗಿರ್ತಾರೆ. ಬಂದು ತನ್ವಿನ ಕರೀತಾರೆ. ಬಾಗಿಲು ತಡ್ತಾರೆ, ತೆಗಿಯೋದೇ ಇಲ್ಲ. ನೋಡಿ ಈಗ ಎಷ್ಟು ಬೇಗ ಹೋಗಿ ಬಾಗ್ಲು ಹಾಕೊಂಬಿಟ್ಟಿದ್ದಾಳೆ, ಎಷ್ಟು ತಟ್ಟರು ಬಾಗಿಲು ತೆಗಿಯಲ್ಲ. ತನ್ವಿ ಬಾಗಿಲು ತೆಗಿತೇ ಇಲ್ವೋ ಇವಾಗ, ತನ್ವಿ ಬಾಗಿಲು ತೆಗಿ ಅಂತ ಸುನಂದ ಅಂತಾರೆ. ಕುಸುಮರು ಕೂಡ, ತನ್ವಿ ಏನಕ್ಕೆ ಇಷ್ಟು ಹಠ ಮಾಡ್ತಿದ್ಯಾ, ಬಾಗಿಲು ತೆಗಿ ಮೊದಲು, ನೀನು ಎಷ್ಟು ಸರಿ ಕರಿಬೇಕು ನಿನ್ನನ್ನು ಅಂತಂದಿದ ತಕ್ಷಣ ತನ್ವಿ ಏನು ಮಾಡ್ತಾಳೆ, ಆ ಲೆಟ್ರನ್ನ ಮುಚ್ಚಿಟ್ಬಿಟ್ಟು ಬಂದು ಧರ್ಮಣ್ಣವರೆಲ್ಲ ಕೂಗ್ದಾಗ ಬಾಗಿಲು ತೆಗಿತಾಳೆ. ಏನಜ್ಜಿ ಅಂದಾಗ, ಪೂಜೆಗೆ ತಡ ಆಗ್ತಿದೆ, ಬೇಗ ರೆಡಿಯಾಗಿ ಬಾ ಅಂತ ಹೇಳ್ತಾ ಇಲ್ವಾ, ತಯಾರಾಗಿ ಬಾ ಅಂತ ಎಷ್ಟೊತ್ತಕ ಮಾಡ್ತಾ ಇದೆಯಾ ತನ್ವಿ ನೀನು ಅಂತ ಕುಸುಮ ಕೇಳ್ತಾರೆ. ಅಜ್ಜಿ ನಿಮ್ಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ, ನನಗೆ ಅಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಆ ಜಾಗಕ್ಕೆ ನಾನು ಬರೋಲ್ಲ, ನಾನು ಯಾಕೆ ಇಷ್ಟು ಬಲವಂತ ಮಾಡ್ತಿದ್ದೀರಾ, ನಾನು ಬರೋಲ್ಲ ಅಂದಮೇಲೆ ಬರೋಲ್ಲ ಅಷ್ಟೇ ಅಂತ ತನ್ವಿ ಹೇಳ್ತಾಳೆ. ಅವಾಗ ಕುಸುಮರು, ತನ್ವಿ ಈ ನಡುವೆ ತುಂಬ ಹಠ ಮಾಡ್ತಾ ಇದೆಯಾ, ಬೇಡ ತನ್ವಿ ಇದೆಲ್ಲ, ಬಾ ಮೊದಲು ತಯಾರಾಗಿ ಬಾ, ಅಲ್ಲಿ ಪೂಜೆ ಕರೀತಾ ಇರೋದು, ಇಲ್ಲಿ ಇದ್ದಂಗೆ ಅಲ್ಲಿ ಇರಬೇಡ ತನ್ವಿ, ಯಾರಿಗೂ ನಮ್ಮ ಮನೆ ವಿಷಯ ಗೊತ್ತಾಗಬಾರ್ದು, ಬಾ ತನ್ವಿ ಅಂತ ಅಂದ್ಬಿಟ್ಟು ಕುಸುಮವ್ರು ಹೇಳ್ತಾರೆ. ಇಲ್ಲ ನಾನು ಬರೋಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ ಅಂದಾಗ, ನೋಡಿವಾಗ ಬಾರಿಸ್ತೀನಿ ಅಂತ ಕೈ ಎತ್ತುತ್ತಾರೆ. ಅಷ್ಟರಲ್ಲಿ ಧರ್ಮಣ್ಣವ್ರು, ಕುಸುಮ ಸುಮ್ಮನಿರು ಅಂದಾಗ, ತನ್ವಿ ಪುಟ ಬಾ ಪುಟ, ಪೂಜೆಗೆಲ್ಲ ತಯಾರಾಗಿದ್ದಾರಲ್ಲ, ಪೂಜೆಗೆಲ್ಲರೂ ತಯಾರಾಗಿದ್ದೀವಲ್ವ, ಪೂಜೆಗೆ ಹೋಗ್ತಾ ಇದೀವಿ ಬಾ ಪುಟ, ನಮ್ಮ ಮಾತಿಗೆ ನೀನು ಮರ್ಯಾದೆ ಕೊಡಲ್ವ, ನನ್ನ ಮೇಲೆ ನಿಂಗೆ ಪ್ರೀತಿ ಇಲ್ವಾ ಪುಟ, ಇವಾಗ ನೀನು ಬಂದಿಲ್ಲ ಅಂದರೆ ಅಮ್ಮ ಕೂಡ ಬೇಜಾರು ಮಾಡ್ಕೋತಾಳೆ ಪುಟ, ದಯವಿಟ್ಟು ಬಾ ಪುಟ ಪ್ಲೀಸ್ ಪುಟ, ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ತಯಾರಿ ಬಾ ಪುಟ ಅಂತ ಅಂದ್ಬಿಟ್ಟು ಅಂದಾಗ, ತನ್ವಿ ಏನು ಮಾತಾಡಲ್ಲ, ತಾತ ನನಗೆ ಪ್ಲೀಸ್ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ತನ್ವಿ ಹೋಗಿ 2 ನಿಮಿಷ ಕೊಡಿ ಅಂತ ರೆಡಿಯಾಗಿ ಬರ್ತಾಳೆ. ಅವಾಗ ಧರ್ಮಣ್ಣವರು, ನೋಡ್ದ ಕುಸುಮ, ಪ್ರೀತಿಯಿಂದ ಮಾತಾಡಬೇಕು, ಮಕ್ಕಳಲ್ವ ಅವರು, ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ ಕುಸುಮ, ನೋಡಿ ಪ್ರೀತಿಯಿಂದ ಮಾತಾಡಿದ್ಕೆ ಅವಳು ತಯಾರಾಗಿ ಬರ್ತೀನಿ ಅಂತ ಓದ್ಲಲ್ವಾ, ಬರ್ತಾಳೆ ಇರು ಅಂತ ಅಂದ್ಬಿಟ್ಟು ಧರ್ಮಣ್ಣ ಹೇಳ್ತಾರೆ. ಸರಿ ಅಂದ್ಬಿಟ್ಟು ತನ್ವಿ ತಯಾರಾಗಿ ಬರ್ತಾಳೆ. ನೋಡಿದ್ರೆ ಮತ್ತೆ ಪ್ಯಾಂಟು ಟೀ ಶರ್ಟ್ ಹಾಕೋ ಬಂದಿರ್ತಾಳೆ. ಅವಾಗ ಸುನಂದವ್ರಿಗೆ ಶಾಕಾಗಿ, ಏಯ್ ತನ್ವಿ ಏನು ಮಾಡಿದ್ಯಾ ನೀನು, ನಾವು ಹೋಗ್ತಾ ಇರೋದು ಪೂಜೆಗೆ, ಯಾವುದೋ ಪಿಕ್ಚರ್ಗಲ್ಲ ಅಂತ ಸುನಂದ ಹೇಳ್ತಾರೆ. ಅವಾಗ ವಿಠಲಣ್ಣವರು, ತನ್ವಿ ಪೂಜೆಗೆ ಹೋಗುವಾಗ ಯಾವುದೇ ಅದಕ್ಕೆ ಒಂದು ಸಂಪ್ರದಾಯ ಇರುತ್ತಮ್ಮ, ಆ ಥರ ಹೋಗಬೇಕು, ಯಾವುದೇ ಬಟ್ಟೆ ಹಾಕೊಂಡು ಪೂಜೆಗೆಲ್ಲ ಹೋಗ್ಬಾರ್ದಮ್ಮ, ಪ್ಲೀಸ್ ಅಮ್ಮ ಅಂತ ಅಂದ್ಬಿಟ್ಟು ವಿಠಲಣ್ಣವ್ರು ಹೇಳ್ತಾರೆ. ಅವಾಗ ಧರ್ಮಣ್ಣವ್ರು ಕೂಡ, ಹೌದು ತನ್ವಿ ಪ್ಲೀಸ್ ಈ ಥರ ಎಲ್ಲ ಬರಬಾರ್ದಮ್ಮ, ಪೂಜೆಗೆ ಯಾವ ಥರ ಹೋಗಬೇಕು ಅಂತ ಗೊತ್ತಿಲ್ವ ನಿನಗೆ, ಬಾಮ್ಮ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಧರ್ಮಣ್ಣವ್ರು ಹೇಳ್ತಾರೆ. ಕುಸುಮರು, ತನ್ವಿ ಬರ್ತಾ ಹಠ ಜಾಸ್ತಿ ಆಗ್ತಾಯಿದೆ ನಿಂದು, ಹೋಗು ಬೇರೆ ಬಟ್ಟೆ ಹಾಕೋಬಾ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಇಲ್ಲ ಅಜ್ಜಿ ನಾನು ಹಿಂಗೆ ಬರೋದು, ನಾನು ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ, ನಾನು ಹಿಂಗೆ ಬರೋಂಗಿದ್ರೆ ಬರ್ತೀನಿ, ಇಲ್ದಿರ ಬರೋಲ್ಲ, ನಾನು ಅಷ್ಟೇ, ನಾನು ಬೇರೆ ಬಟ್ಟೆ ಹಾಕಲ್ಲ, ಹಿಂಗೆ ಬರೋದು ಅಂತ ಅಂದ್ಬಿಟ್ಟು ಅಂತಾರೆ. ವಿಠಲಣ್ಣವರು, ಸರಿ ಸುನಂದ ಒಂದು ಕೆಲಸ ಮಾಡು, ಒಂದು ಜೊತೆ ಬಟ್ಟೆ ಎತ್ಕೊ, ಅಲ್ಲಿ ಬಟ್ಟೆ ಬೇರೆ ಹಾಕೋತಾಳೆ, ಇವಾಗ ಹಿಂಗೆ ಬರಲಿ ಅಂತ ವಿಠಲಣ್ಣವ್ರು ಹೇಳ್ತಾರೆ. ಆವಾಗ ತನ್ವಿ ಏನೂ ಮಾತಾಡಲ್ಲ, ಸುನಂದ ಅವ್ರು ಕೂಡ ಏನೂ ಮಾತಾಡಲ್ಲ, ಸುಮ್ಮನಾಗ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆವಾಗ ಧರ್ಮಣ್ಣವ್ರು ಏನು ಹೇಳ್ತಾರೆ, ನೋಡಮ್ಮ ತನ್ವಿ ಹಿಂಗೆಲ್ಲ ಮಾಡಬೇಡ, ಅಲ್ಲಿ ನಿಮ್ಮ ಅಮ್ಮನ ಮರ್ಯಾದೆ ಹೋಗುತ್ತಮ್ಮ, ಇವಾಗ ನಮ್ಮ ಮನೆ ವಿಷಯ ಏನೇನು ನಡೆದಿರೋ ಅದು ನಮ್ಮ ಮನೇಲಿ ಮಾತ್ರ ಇರಬೇಕು, ಅದು ಅವ್ರ ಮನೆಯವ್ರಿಗೆ ಗೊತ್ತಾಗಬಾರ್ದಮ್ಮ, ಅಮ್ಮನ ಮೇಲೆ ಹಿಂಗೆ ಪ್ರೀತಿ ಇಲ್ಲ ಅಂತ ಅವ್ರು ಅಂದ್ಕೊಂಬಿಡ್ತಾರಲ್ವ, ಅವಾಗ ಏನೂ ಅಲ್ಲಿ ಗೊತ್ತಾಗಬಾರ್ದು, ನೀನು ಮಾಮೂಲಿ ಹೆಂಗಿರ್ತೀವಿ ಹಂಗಿರ್ಬೇಕಮ್ಮ ಅಂತ ಅಂದ್ಬಿಟ್ಟು ಧರ್ಮಣ್ಣ ಹೇಳ್ತಾರೆ. ಅವಾಗ ತನ್ಮಯ್ ಬಂದು, ಅಕ್ಕ ಪ್ಲೀಸ್ ಅಕ್ಕ, ಅಲ್ಲಿ ಅಮ್ಮ ತುಂಬ ಬೇಜಾರಾಗ್ತಾಳೆ ಹಿಂಗೆಲ್ಲ ನೀನು ಮಾಡಿದ್ರೆ, ಅಮ್ಮಂಗೆ ಬೇಜಾರು ಬೇಡ ಅಕ್ಕ, ಅಮ್ಮಂಗೆ ಗೌರವ ಕಮ್ಮಿ ಆಗಬಾರ್ದು, ಪ್ಲೀಸ್ ಅಕ್ಕ, ಅಲ್ಲಿ ಖುಷಿಯಾಗಿರಕ್ಕ, ಯಾಕಕ್ಕ ಈ ಥರ ಎಲ್ಲ ಇರ್ತೀಯ, ನೋಡು ನಾನು ಎಷ್ಟು ಚೆನ್ನಾಗಿ ಎಷ್ಟು ಖುಷಿಯಾಗಿ ರೆಡಿಯಾಗಿದ್ದೀನಿ ಅಮ್ಮಂಗೋಸ್ಕರ, ನೋಡು ಅಂತಂದಿದ ತಕ್ಷಣ ಸುನಂದ ಕುಸುಮರು, ನೋಡ್ದ ನಮ್ಮ ಗುಂಡ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ ರೀ, ಜವಾಬ್ದಾರಿ ತೊಗೊಬಿಟ್ಟಿದ್ದಾನೆ, ಅವನು ದೊಡ್ಡವನಾಗಿದ್ದಾನೆ, ನೋಡಿ ಎಷ್ಟೆಲ್ಲ ಬುದ್ಧಿ ಇದೆ ನನ್ನ ಮಗುಗೆ ಅಂತ ಕುಸುಮರು ಗುಂಡನ ಮುದ್ದಾಡ್ತಾರೆ. ಅವಾಗ ಗುಂಡ, ಪ್ಲೀಸ್ ಅಕ್ಕ ಪ್ಲೀಸ್ ಅರ್ಥ ಮಾಡ್ಕೋ ಅಕ್ಕ, ಅಲ್ಲೇನು ಹಿಂಗೆಲ್ಲ ನಡ್ಕೋಬೇಡ ಅಕ್ಕ, ಖುಷಿಯಾಗಿರಕ್ಕ, ನನಗೋಸ್ಕರ ಪ್ಲೀಸ್ ಅಕ್ಕ ಅಂತ ತನ್ಮಯ್ ಅಕ್ಕನ ರಿಕ್ವೆಸ್ಟ್ ಮಾಡ್ತಾನೆ. ಅವಳೇನು ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಪೂಜೆಗೆ ತಯಾರಾಗ್ತಾ ಇರುತ್ತೆ. ಮೀನಾಕ್ಷಿಗೆ ಕೋಪ ಬಂದುಬಿಡುತ್ತೆ. ಅಕ್ಷತಾ ಮತ್ತು ಕನ್ನಿಕಾ ಇಬ್ಬರು ಮೀನಾಕ್ಷಿ ಅವ್ರಿಗೆ ಹೇಳ್ತಾ ಇರ್ತಾರೆ, ಎಲ್ಲಿ ಇನ್ನೂ ಬರಲೇ ಇಲ್ವಲ್ಲ, ಈ ಮನೆ ದೊಡ್ಡ ಸೊಸೆ ದೊಡ್ಡ ಮಗ, ಪೂಜೆಗೆ ತಡ ಆಗ್ತಿದೆ ಅಂತ ಗೊತ್ತು ತಾನೆ, ಇನ್ನೂ ಬರಲಿಲ್ವಲ್ಲ, ಎಷ್ಟೊತ್ತಕ ಕಾಯೋದು ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಅಷ್ಟರಲ್ಲಿ ಪುರೋಹಿತರನ್ನು ಹೇಳ್ತಾರೆ, ರಾಯರೇ ಸಮಯ ಮೀರ್ತಾ ಇದೆ, ಶುಭ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು, ಯಾವುದಾದ್ರೂ ಮುಹೂರ್ತದಲ್ಲೆಲ್ಲ ಪೂಜೆ ಮಾಡಬಾರ್ದು ರಾಯರೇ, ಬೇರೆ ಜೋಡಿನ ಕೂರಿಸ್ಬಿಟ್ಟು ಪೂಜೆ ಮಾಡೋಕ್ಕೆ ತಯಾರಿ ಮಾಡಿ, ಬೇಗ ಸಮಯ ಮೀರೋಗ್ತಾ ಇದೆ ಅಂತ ಪುರೋಹಿತರು ಹೇಳ್ತಾರೆ. ಆವಾಗ ಮೀನಾಕ್ಷಿ ಕೋಪ ಬಂದ್ಬಿಡುತ್ತೆ. ಅಣ್ಣ ನೋಡ್ದಾ ಭಾಗ್ಯ ಅಂತೀಯಲ್ಲ, ಈಗ ಅವಳಿಂದ ಎಷ್ಟು ಅವಮಾನ ಆಗ್ತಿದೆ ನೋಡು ನಮಗೆ, ಅವಳು ಗೊತ್ತು ತಾನೇ ಪೂಜೆ ಇದೆ ಅಂತ, ಇನ್ನೂ ಎಷ್ಟು ಅವಮಾನ ಆಗಬೇಕು ನಮಗೆ, ಈ ಥರ ಯಾವತ್ತೂ ಆಗಿರಲಿಲ್ಲ ನಮ್ಮ ಮನೇಲಿ ಅಂತ ಮೀನಾಕ್ಷಿ ಕೋಪ ಮಾಡಿಕೊಂಡು, ಸರಿ ಆಯಿತು ಪೂಜಾ ಕಿಶನ್ ಬನ್ನಿ ನೀವು ಪೂಜೆ ಕೂತ್ಕೊಳ್ಳಿ ಅಂತ ಮೀನಾಕ್ಷಿ ಹೇಳ್ತಾರೆ. ಅವಾಗ ಕಿಶನ್, ಅತ್ತೆ ಅದು ಕಿಶನ್ ನನ್ನ ಮಾತಿಗೆ ಮರ್ಯಾದೆ ಕೊಡ್ತೀಯಾ ಇಲ್ವೋ ನೀನು, ಬಾ ಮೊದಲು ಪೂಜೆ ಕೂತ್ಕೊ ನೀನು ಅಂತ ಅಂದ್ಬಿಟ್ಟು ಅಂದಾಗ, ಪೂಜಾ ಬಾ ಅಂತಾರೆ. ಪೂಜಾ ಮತ್ತು ಕಿಶನ್ ಏನೂ ಮಾತಾಡಲ್ಲ, ಬಂದು ಅಲ್ಲಿ ಇನ್ನೇನು ನಿಂತ್ಕೋಬೇಕು ಅನ್ನೋಷ್ಟೊತ್ತಿಗೆ
ಆಮೇಲೆ ಕಾಮತ್ತವ್ರು ತಲೆ ಬಗ್ಗಿಸ್ತಾರೆ. ಅವಾಗ ಮೀನಾಕ್ಷಿ ಹೌದೋಣ ಇವತ್ತು ಪೂಜೆಗೆ ಪೂಜಾ ಕಿಶನೇ ಕೂತ್ಕೊಳ್ಳಿ ಅಂತಂತಾರೆ. ಕನಿಕಂಗೂ ಕೂಡ ಇದೇ ಬೇಕಾಗಿರುತ್ತೆ. ಸರಿ ಅಂದ್ಬಿಟ್ಟು ಇನ್ನೇನು ಪೂಜಾ ಕಿಶನು ಇದು ಮಣೆ ಮೇಲೆ ಕೂತ್ಕೋಬೇಕು. ಅಷ್ಟರಲ್ಲಿ ಕಾಮತ್ತವ್ರು ನಿಲ್ಲಿಸಿ ಅಂತಾರೆ. ಆವಾಗ ಪೂಜಾ ಕಿಶನ್ ನಿಂತ್ಕೊಂಡ್ಬಿಡ್ತಾರೆ, ಕೂತ್ಕೊಳ್ಳಲ್ಲ. ಆವಾಗ ಭಾಗ್ಯ ಮತ್ತು ಆದಿ ಬರ್ತಾರೆ. ಅವಾಗ ಬಂದ್ರಲ್ಲ ಭಾಗ್ಯ ಮತ್ತು ಆದಿ ಬಂದರು, ಅವರೇ ಪೂಜೆ ಕೂತ್ಕೋತಾರೆ. ಇವತ್ತು ಪೂಜೆ ಅವ್ರಿಗೆ ಮಾಡಿಸ್ತಾರದಲ್ವ, ಅವರೇ ಕೂತ್ಕೋತಾರೆ ಅಂದಿದ್ದ ತಕ್ಷಣ ಸರಿ ಅಂತಾರೆ. ಅಷ್ಟರಲ್ಲಿ ಆದಿ ಕ್ಷಮಿಸಿಯಪ್ಪ ಸ್ವಲ್ಪ ತಡ ಆಯಿತು ಅಂದಾಗ, ಪರವಾಗಿಲ್ಲ ಬಾಪ್ಪ ಪೂಜಾ, ಭಾಗ್ಯಂಗೆ ಏನಾರು ಸ್ವಲ್ಪ ಕುಡಿಯೋಕೆ ಕೂಡ ಹೋಗಮ್ಮ, ಬೇಗ ತಯಾರಾಗಿ ಬರಲಿ ಭಾಗ್ಯ, ಬೇಗ ತಯಾರಾಗಿ ಬಮ್ಮ, ಸಮಯ ಮೀರಿದೆ ಅಂತ ಅಂದ್ಬಿಟ್ಟು ಕಾಮತ್ತವ್ರು ಹೇಳ್ತಾರೆ. ಹ್ಞೂ ಅಂತ ಅಲ್ಲಿಂದ ಹೊರಡ್ತಾಳೆ. ಆದಿ ಕೂಡ ಬೇಗ ಹೋಗಪ್ಪ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ ಸರಿ ಅಂದ್ಬಿಟ್ಟು ಹೊರಟ್ಬಿಡ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಪೂಜಾ ಅವ್ರ ಅಕ್ಕನ ಕರ್ಕೊಂಡು ಅಡುಗೆ ಮನೆಗೆ ಬಂದು ಕುಡಿಯೋಕೆ ಜ್ಯೂಸ್ ಕೊಟ್ಟಿರ್ತಾಳೆ. ತಗೋ ಅಕ್ಕ ಬೇಗ ಜ್ಯೂಸ್ ಕುಡ್ಕೊಂಡಾಗ ಪೂಜಾ ಇದೆಲ್ಲ ಬೇಡ ಅಂದಾಗ, ಅಕ್ಕ ಮಾವನ ಹೇಳಿದ್ರು ತಾನೇ ಏನಾರು ಕುಡ್ಕೊಂಡು ಬಾ ಅಂತ, ಮಾಮನ ಆರ್ಡ್ರ್ ಆಗಿದೆ, ಫಸ್ಟ್ ಇದನ್ನು ಕುಡ್ಕೊ ನೀನು ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾಳೆ. ಜ್ಯೂಸ್ ಕುಡಿತಾ ಇರ್ತಾಳೆ ಭಾಗ್ಯ. ಅದೇ ಸಮಯದಲ್ಲಿ ಕನಿಕಾ ಮತ್ತು ಅಕ್ಷತಾ ಬರ್ತಾರೆ. ಇಬ್ಬರು ಬಂದ್ಬಿಟ್ಟು, ಅಲ್ಲ ಭಾಗ್ಯ ಸಮಯ ಆಗಿದೆ, ಟೈಮ್ ಆಗಿದೆ ಅಂತ ಗೊತ್ತು, ಪೂಜೆಗೆ ಇಷ್ಟು ಲೇಟಾಗಿ ಬಂದಿದೆಯಲ್ಲ, ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಕೂತಿದೆಯಲ್ಲ, ಏನು ಈ ಮನೆಯದು ಯಾವ ರೀತಿ ಸಂಪ್ರದಾಯ ಅನ್ನೋದೇನೋ ನಿನಗೆ ಗೊತ್ತಿಲ್ವಾ? ಜ್ಯೂಸ್ ಕುಡ್ಕೊಂಡು ಕೂತಿದೆಯಲ್ಲ, ಟೈಮ್ ಆದರೆ ಏನು ಮಾಡೋದು, ಪೂಜೆಗೆ ಎಲ್ಲ ತಯಾರಾಗಿದೆ ಅಲ್ವಾ, ನಿನಗೋಸ್ಕರ ಕಾಯಬೇಕಾ ಅಂತ ಅಂದ್ಬಿಟ್ಟು ಅಕ್ಷತಾ ಹೇಳ್ತಾರೆ. ಕನಿಕಾ ಹೌದು ಅಕ್ಷತಾ ಅವರೇ, ಇವಾಗ ಈ ಮನೆಗೆ ಹಿರಿ ಸೊಸೆ ಅಲ್ವಾ ಅವಳು, ಅದಕ್ಕೆ ಕಾಯಬೇಕಲ್ಲರೂ, ನಾನೇ ಇಲ್ಲಿ ನಂದೇ ಎಲ್ಲ ನಡಿಬೇಕು ಅನ್ನೋ ಥರ ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾರೆ. ಅವಾಗ ಅಕ್ಷತಾ ಮೊದಲೆಲ್ಲ ಹಿಂಗಿರಲಿಲ್ಲಪ್ಪ, ಅಲ್ಲ ಭಾಗ್ಯ ನಿನಗೆ ಸ್ವಲ್ಪನಾದರೂ ಈ ಮನೆ ಬಗ್ಗೆ ಗೊತ್ತಿದೆಯೋ ಇಲ್ವೋ? ಹೌದು ಇದೇ ಬಟ್ಟೆ ಹಾಕ್ಕೊಂಡು ಬರ್ತೀಯಾ ಪೂಜೆಗೆ ಏನು ಅಂತ ಅಂದ್ಬಿಟ್ಟು ಅಂತಾರೆ. ಅದೇ ಸಮಯಕ್ಕೆ ಅಕ್ಷತೆಯು ಪೂಜೆಗೆ ಕೋಪ ಬಂದ್ಬಿಡುತ್ತೆ. ಪೂಜಾ ಬಂದು ಅವ್ರ ಅಕ್ಕನ ಪರ ವಹಿಸ್ಕೊಂಡು, ಅಕ್ಷತಾ ಮೇಡಮ್ ನಮ್ಮ ಅಕ್ಕನಿಗೆ ಎಲ್ಲ ಗೊತ್ತಿದೆ, ಏನು ಎತ್ತ ಅಂತೆಲ್ಲ ಗೊತ್ತಿದೆ. ಇನ್ಫ್ಯಾಕ್ಟ್ ಅವಳು ಈ ಸೀರೆಗೆ ಯಾಕೆ ಪೂಜೆ ಕೂತ್ಕೋತಾಳೆ, ನಮ್ಮ ಮಾವರು ನಮ್ಮ ಅತ್ತೆ ಸೀರೆನ ಅಕ್ಕನಿಗೆ ಅಂತ ಕೊಟ್ಟಿದ್ದಾರೆ ಈ ಮನೆ ಹಿರಿ ಸೊಸೆಗೆ ಅಂತ, ಅದನ್ನ ಇಟ್ಕೊಂಡು ಪೂಜೆ ಕೂತ್ಕೋತಾಳೆ, ಅದನ್ನ ಉಟ್ಕೊಂಡು ನಮ್ಮ ಅಕ್ಕ ಪೂಜೆ ಕೂತ್ಕೋತಾಳೆ, ಈ ಸೀರೆಯಲ್ಲಿ ಕೂತ್ಕೋತಾಳೆ ಅಂತ ಯಾರಿಗೆ ಗೊತ್ತು, ಹೇಗೆ ಹೇಳ್ತೀರ ನೀವು ಅಂತ ಅಂದ್ಬಿಟ್ಟು ಅಕ್ಷತಂಗೆ ಪೂಜಾ ವಾಪಸ್ ಉತ್ತರ ಕೊಡ್ತಾಳೆ. ಅವಾಗ ನಾನೆಲ್ಲೋ ಈ ಕಾಟನ್ ಸೀರೆಯಲ್ಲೇ ಕೂತ್ಕೊಂಡ್ಬಿಡ್ತಾಳೆ ಅಂತ ತಿಳ್ಕೊಂಡೆ ಅಂತ ಕನಿಕಾ ಅಂದಾಗ, ಕನಿಕಾ ಇದರೆಲ್ಲ ಇಂಟರ್ಫಿಯರ್ ಆಗಬೇಡ ನೀನು, ಅಕ್ಕನಿಗೆ ಯಾವ ರೀತಿ ನಡ್ಕೋಬೇಕು ಅಂತ ಗೊತ್ತು, ಎಲ್ಲ ಅಕ್ಕ ತಿಳ್ಕೊಂಡಿದ್ದಾಳೆ, ಬೇರೆಯವರಿಂದ ಅವಳೇನು ತಿಳ್ಕೊಬೇಕಿರೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಪೂಜೆ ಅಂದಿದ ತಕ್ಷಣ ಕನ್ನಿಕಾ ಸುಮ್ಮನೆ ಆಗಿಬಿಡ್ತಾಳೆ. ಅದೇ ಸಮಯಕ್ಕೆ ಮೀನಾಕ್ಷಿ ಬರ್ತಾರೆ. ತಗೋ ಭಾಗ್ಯ ಈ ಒಡವೆಗಳೆಲ್ಲ ಹಾಕೊಂಡಾಗ, ಅಯ್ಯೋ ಅತ್ತೆ ಇದೆಲ್ಲ ನೀನು ಓವರ್ ಸ್ಮಾರ್ಟ್ ಅಂತ ನನ್ನ ಹತ್ರ ತೋರ್ಸೋಕೆ ಬರಬೇಡ, ಇದರೆಲ್ಲ ನೀನು ಜಂಬ ತೋರಿಸ್ಬೇಡ, ನಾನು ಏನು ಕೊಟ್ಟಿದ್ದೀನೋ ಅದನ್ನು ಹಾಕ್ಕೊಂಡು ಬರೋದು ಕಲ್ತ್ಕೊ, ಅದು ಬೇಡ ಇದು ಬೇಡ ಅಂತ ನನಗೆ ಹೇಳೋಕ್ಕೆ ಬರಬೇಡ, ಅರ್ಥ ಆಯ್ತಾ, ನಾನು ಏನು ಹೇಳ್ತೀನೋ ಅದು ಮಾಡಬೇಕು ಅಂತ ಕೈ ಎತ್ತುತ್ತಾರೆ. ಅಷ್ಟರಲ್ಲಿ ಒಡವೆ ಬಾಕ್ಸೆಲ್ಲ ಕೆಳಗೆ ಬಿದ್ದೋಗ್ಬಿಡುತ್ತೆ. ಬಿದ್ದೋಗಿದ ತಕ್ಷಣ ಮೀನಾಕ್ಷಿ ಕೋಪ ಎಲ್ಲಿ ಬರುತ್ತೋ ಗೊತ್ತಿಲ್ಲ. ಅವಾಗ ಕನ್ನಿಕಾ, ಅತ್ತೆ ನೋಡಿದ್ರಾ ಇವಳು ಇದಕ್ಕೆ ಡಿಸರ್ವ್ ಅಲ್ಲ ಅತ್ತೆ, ಈ ಒಡವೆ ನೀವು ಅಮ್ಮನ ಒಡವೆ ಇವಳಿಗೆ ಯಾಕೆ ಕೊಟ್ರ ನೀವು, ಇದು ಹಾಕೊಳ್ಳೋಕೆ ಅವಳಿಗೆ ರೈಟ್ಸ್ ಇಲ್ಲ ಅತ್ತೆ, ನೋಡಿ ಕೆಳಗೆ ಬಿಟ್ಟು ಕಟ್ಟಾಗೋಯ್ತು, ಇದನ್ನೆಷ್ಟು ನೀವು ಇಷ್ಟು ದಿವಸದಿಂದ ಜೋಪಾನ ಮಾಡಿ ಇಟ್ಕೊಂಬಂದಿದ್ರಲ್ವಾ, ಇವಾಗ ಕೆಳಗೆ ಬೀಳಿಸ್ಬಿಟ್ಲು, ಈ ಮನೆ ಬಗ್ಗೆ ಆಗಲಿ ಮನೆಯವ್ರ ಬಗ್ಗೆ ಆಗಲಿ ಒಂದು ವಸ್ತು ಬಗ್ಗೆ ಆಗಲಿ ಇವಳಿಗೆ ಏನು ಗೌರವ ಇದು, ನನ್ನ ಮಾಮ ಒಡವೆ ಇದು ನೋಡಿ ಕೆಳಗೆ ಬೀಳಿಸ್ಬಿಟ್ಲು, ನನ್ನ ಮಾಮ ಒಡವೆ ಎಷ್ಟು ಎಷ್ಟು ಜೋಪಾನವಾಗಿಟ್ಟಿದ್ದಾರೆ, ನನಗೆ ಎಷ್ಟು ನೋವಾಗ್ತಿದೆ ಗೊತ್ತಾ ಅಂತ ಕನಿಕಾ ತುಂಬ ಫೀಲ್ ಮಾಡ್ತಾಳೆ. ಅವಾಗ ಮೀನಾಕ್ಷಿ ಕೋಪ ಬಂದ್ಬಿಡುತ್ತೆ. ಆಮೇಲೆ ಕನಿಕಾನೆ ಕೆಳಗೆ ಬಿದ್ದು ಒಡವೆಲ್ಲ ಎತ್ಕೊಟ್ಬಿಟ್ಟು, ನೋಡಿ ಅತ್ತೆ ಮಾಮ್ದು ನೆಕ್ಲೆಸ್ ಕಟ್ಟಾಗ್ಬಿಟ್ಟಿದೆ ಇವಾಗ ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ಅವಾಗ ಭಾಗ್ಯ, ಇಲ್ಲ ಕನಿಕಾ ನಾನು ಅದೆಲ್ಲ ಸರ್ ಮಾಡಿ ಹಾಕೊಂಡು ಬರ್ತೀನಿ ಪೂಜೆಗೆ, ನಾನೆಲ್ಲ ಸರ್ ಮಾಡಿ ಹಾಕೊಂಬರ್ತೀನಿ ಅಂದಾಗ, ಏನು ಸರ್ ಮಾಡಿ ಹಾಕೊಂಬರ್ತೀಯ ನೀನು, ಅಷ್ಟು ಬೇಗೆಲ್ಲ ಸರ್ ಮಾಡಿ ಹಾಕೊಂಬರೋಕ್ಕಾಗುತ್ತಾ ನಿನ್ನ ಕೈಲಿ ಅಂತ ಅಂದ್ಬಿಟ್ಟು ಅಂತಾಳೆ. ಅಷ್ಟು ಪೂಜೆ ಬಂದು, ಇವಾಗ ಅಕ್ಕನೇ ಸರಿ ಮಾಡಿ ಹಾಕೊಂಬರ್ತೀನಿ ಅಂತ ಹೇಳ್ತಿದ್ದಾಳಲ್ವ, ಅವಳು ಸರಿ ಮಾಡೋ ಪೂಜೆಗೆಲ್ಲ ಹಾಕೊಂಬರ್ತಾಳೆ ಬಿಡಿ, ಯಾಕೆಲ್ಲ ಇಷ್ಟು ಮಾತಾಡ್ತಿದ್ದೀರ ಅಂತ ಪೂಜಾ ಭಾಗ್ಯನ ಹಚ್ಕೊಂಡು ಬರ್ತಾಳೆ. ಅದೇ ಸಮಯಕ್ಕೆ ಮೀನಾಕ್ಷಿ ಕನಿಕಾ ಒಡವೆ ಭಾಗ್ಯನ ಕೊಡೋದಾಗ ಭಾಗ್ಯನ ಕೈ ಕೊಟ್ಬಿಟ್ಟು, ನೋಡೋ ಭಾಗ್ಯ ನನಗೆ ಅದೆಲ್ಲ ಗೊತ್ತಿಲ್ಲ, ಸರಿ ಮಾಡಿ ಹಾಕೊಂಬರ್ತೀನಿ ಅಂತ ಹೇಳಿದೆಯಲ್ಲ, ಸರಿ ಮಾಡಿ ಎಲ್ಲ ಒಡವೆನೂ ಹಾಕ್ಕೊಂಡು ಅಣ್ಣ ಕೊಟ್ಟರು ಅದಕ್ಕೆ ಸೀರೆನೂ ಉಟ್ಕೊಂಡು ನೀನು ಪೂಜೆಗೆ ಬರಬೇಕು, ಬೇಗ ತಯಾರು ಮಾಡ್ಕೊಂಡು ಬೇಗ ಬರಬೇಕು, ಲೇಟ್ ಆಗ್ತಾಯಿದೆ ಅರ್ಥ ಆಯ್ತಾ, ನೀನು ಓವರ್ ಬುದ್ಧಿವಂತೆ ಅಂತ ನನ್ನ ಹತ್ರ ತೋರ್ಸೋಕ್ಕೆ ಬರಬೇಡ, ಒಂದು ವಸ್ತುನ ಯಾವ ರೀತಿ ಇಟ್ಕೋಬೇಕು ಅನ್ನೋದು ಗೊತ್ತಾಗಲ್ವಾ, ಅದು ನಮ್ಮ ಅದಕ್ಕೆ ಎಷ್ಟು ಜೋಪಾನ ಮಾಡಿದ ಒಡವೆಗಳು ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಕೂಡ ಬೇಜಾರಾಗಿ ಹೊಟ್ಟೋಗ್ತಾರೆ. ಅವಾಗ ಭಾಗ್ಯ ಹತ್ಕೊಂಡು ನಿಂತಿರ್ತಾಳೆ. ಅಷ್ಟರಲ್ಲಿ ಪೂಜೆ ಬಂದು, ಅಕ್ಕ ಇದೆಲ್ಲ ಇದ್ದಿದ್ದೆ ಬೇಜಾರು ಮಾಡ್ಕೊಬೇಡ, ಬೇಗ ಹೋಗಿ ರೆಡಿಯಾಗು ಅಂತ ಅಂದ್ಬಿಟ್ಟು ಕಳಿಸ್ತಾಳೆ. ಭಾಗ್ಯ ಕಣ್ಣೀರು ಹಾಕೊಂಡ್ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಆದಿ ಬರ್ತಾರೆ. ಆದಿ ಬಂದು, ಭಾಗ್ಯ ಯಾಕೆ ಅಂದಾಗ, ಏನಿಲ್ಲ ಅಂದಾಗ, ಯಾಕೆ ಹೇಳ್ತಾ ಇದ್ದೀರಾ ಅಂದಾಗ, ಇಲ್ವಲ್ಲ ಅಂತ ಭಾಗ್ಯ ಹೇಳ್ತಾಳೆ. ನೋಡಿ ಭಾಗ್ಯ, ಆ ಮನೇಲಿ ನೀವು ಕದ್ದು ಮುಚ್ಚಿ ಹತ್ತಿರೋದೆಲ್ಲ ಸಾಕು, ಇಲ್ಲಿ ನೀವು ಎಷ್ಟೇ ಕಣ್ಣಲ್ಲಿ ನೀರು ಬಂದರೂ ನನಗೆ ಗೊತ್ತಾಗ್ಬಿಡುತ್ತೆ, ಒಂದು ಹನಿ ನೀರು ಬಂದರೂ ನನಗೆ ಗೊತ್ತಾಗುತ್ತೆ ಭಾಗ್ಯ, ಯಾಕೆ ಹೇಳ್ತಾ ಇದ್ದೀರಾ ಏನಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಭಾಗ್ಯ ಏನು ಮಾತಾಡಲ್ಲ, ಕೈಯಲ್ಲಿ ಒಡವೆ ಬಾಕ್ಸೆಲ್ಲ ಇದ್ಬಿಟ್ಟು, ಇದು ಅಮ್ಮನ ಒಡವೆ ಭಾಗ್ಯ, ತುಂಬ ಮುಖ್ಯವಾದ ಒಡವೆಗಳಿದು, ಇನ್ಫ್ಯಾಕ್ಟ್ ಇಷ್ಟು ದಿವಸ ಪೂಜೆ ಬಂದು ನಮ್ಮ ಮನೆಗೆ ಇಷ್ಟು ದಿವಸ ಆಯಿತು ಗೊತ್ತಾ, ಒಂದು ದಿವಸಕ್ಕೂ ಅತ್ತೆ ಈ ಒಡವೆನ ಮುಟ್ಟಕ್ಕೆ ಬಿಟ್ಟಿರಲಿಲ್ಲ, ಅಮ್ಮನ ಸೀರೆ ಆಗಲಿ ಅಮ್ಮನ ಒಡವೆ ಆಗಲಿ ಪೂಜೆಗೆ ಕೊಡೋಕ್ಕೆ ಆಗಲಿ ಮುಟ್ಟಕ್ಕೆ ಆಗಲಿ ಬಿಟ್ಟಿರಲಿಲ್ಲ, ಪೂಜೆ ನೋಡೇ ಇಲ್ಲ ಇದನ್ನೆಲ್ಲ. ಇವತ್ತು ಅತ್ತೆ ಅಮ್ಮನ ಸೀರೆನ ಅಮ್ಮನ ಒಡವೆ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ನೀವು ಸರಿಯಾದ ವ್ಯಕ್ತಿ ಅಂತ ಅತ್ತೆ ತಿಳ್ಕೊಂಡಿರೋದು. ಅತ್ತೆ ಇಷ್ಟು ದಿವಸದಿಂದ ಈ ಒಡವೆನ ಎಷ್ಟು ಜೋಪಾನ ಮಾಡ್ಕೊಂಡು ಬಂದಿದ್ರು ಗೊತ್ತಾ ಭಾಗ್ಯ, ಅತ್ತೆ ಅಷ್ಟು ಹುಷಾರಾಗಿ ಇಟ್ಕೊಂಡ್ಬಂದಿದ್ದ ಒಡವೆ ಇವತ್ತು ನೀವು ಈ ಮನೆ ಹಿರಿ ಸೊಸೆ, ನಿಮಗೆ
ನಿಮಗೆ ಜವಾಬ್ದಾರಿ ಇದೆ, ನೀವು ಇದಕ್ಕೆ ಕರೆಕ್ಟಾಗಿದ್ದೀರಾ ಅಂತ ಅತ್ತೆ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಅತ್ತೆಗೆ ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇದು ಅಮ್ಮನ ಒಡವೆ ಭಾಗ್ಯ. ಅಮ್ಮ ತುಂಬ ಇಷ್ಟಪಟ್ಟಿದ್ದು ಒಡವೆ ಗೊತ್ತಾ ಇದು. ತುಂಬ ಜೋಪಾನ ಮಾಡ್ಕೊಂಡಿದ್ರು ಅಮ್ಮ. ಇನ್ಫ್ಯಾಕ್ಟ್ ಈ ಒಡವೆ ಅಮ್ಮಂಗೆ ಅವ್ರ ತವ್ರ ಮನೆಯಿಂದ ಬಂದಿದ್ದಂತೆ. ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಒಂದು ವಸ್ತು ಆಗಲಿ ಒಂದು ಒಡವೆ ಆಗಲಿ ಏನೇ ಬಂದರೂ ಎಷ್ಟು ಹುಷಾರಾಗಿ ಇಟ್ಕೊಳ್ತಾರೆ ಗೊತ್ತಾ. ಅಷ್ಟು ಹುಷಾರಾಗಿ ಇಟ್ಕೊಂಡು ಅದನ್ನು ಭದ್ರ ಮಾಡ್ತಾರೆ. ಆ ಥರ ನಮ್ಮಮ್ಮ ಈ ಒಡವೆಗಳನ್ನೆಲ್ಲ ಭದ್ರ ಮಾಡಿ ಹುಷಾರಾಗಿ ಇಟ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಒಡವೆ ಬಾಕ್ಸ್ ಎತ್ಕೊಂಡು ಅದರಲ್ಲಿ ಒಂದು ತೆಗೆದ್ಬಿಟ್ಟು ನೆಕ್ಲೆಸ್ ನೋಡ್ಬಿಟ್ಟು ನೋಡಿ ಇದೆಯಲ್ಲ ಇದು ಕತ್ಕಾಕ ಹಾರ ನೆಕ್ಲೆಸ್ಸು. ಇದು ನಮ್ಮಮ್ಮಂಗೆ ತುಂಬ ಪ್ರೀತಿಯಾಗಿರೋದು. ಯಾವುದಾದ್ರು ಸೀರೆಗೆ ಹಾಕ್ಕೊಂಡ್ರು ಮ್ಯಾಚ್ ಆಗಿಲ್ಲ ಅಂದರೂ ಕೂಡ ನಮ್ಮಮ್ಮ ಇದನ್ನೇ ಹಾಕ್ಕೊತಿದ್ರು. ಅಷ್ಟು ನಮ್ಮಮ್ಮಂಗೆ ಈ ಒಡವೆ ಅಂದರೆ ತುಂಬ ಪಂಚಪ್ರಾಣ ಅಮ್ಮಂಗೆ. ಈ ಒಡವೆ ಅಮ್ಮನ ತವ್ರ ಮನೆಯಿಂದ ಬಂದಿದ್ದಂತೆ. ಅದರಿಂದ ಅಮ್ಮ ಈ ಒಡವೆನೇ ಹಾಕ್ಕೊತಾ ಇದ್ದಿದ್ದು. ಮತ್ತು ಈ ಬಳೆಗಳು ನೋಡಿ, ಈ ಬಳೆಗಳು ಇದೆಯಲ್ಲ, ಬಳೆ ಇಟ್ಕೊಂಡು ತೋರಿಸಿ ಬಳೆಗಳಿದೆಯಲ್ಲ, ಈ ಬಳೆಗಳು ಕಳೆದೋಗ್ಬಿಟ್ಟಿತ್ತು. ಅವಾಗ ಅಮ್ಮ ಎಷ್ಟು ಬೇಜಾರಾಗ್ಬಿಟ್ಟು ಹತ್ಬಿಟ್ರು ಗೊತ್ತಾ. 2 ದಿವಸ ಉಪವಾಸ ಮಾಡಿದ್ರು. ಮತ್ತು ಎಲ್ಲ ದೇವ್ರಿಗೂ ಹರಕೆ ಮಾಡಿಕೊಂಡು ಉರುಳು ಸೇವೆ ಮಾಡ್ತೀನಿ ಬಳೆ ಸಿಕ್ಕಿದ್ರೆ ಅಂತ ಅಮ್ಮ ಉರುಳು ಸೇವೆ ಮಾಡಿ 2 ದಿವಸ ಉಪವಾಸ ಕೂಡ ಮಾಡಿದ್ರು. ಆಮೇಲೆ ಈ ಬಳೆ ಸಿಕ್ತು. ಅಮ್ಮ ಎಷ್ಟು ಖುಷಿಪಟ್ಟರು ಗೊತ್ತಾ. ಅಮ್ಮನ ಖುಷಿ ನೋಡೋಕ್ಕಾಗಲಿಲ್ಲ, ಅಷ್ಟು ಖುಷಿ ಪಟ್ಬಿಟ್ರು ಈ ಬಳೆ ಸಿಕ್ಕಿದಾಗ. ಮತ್ತು ಈ ಜುಮ್ಕಿ ಇದೆಯಲ್ಲ, ಈ ಜುಮ್ಕಿ ತುಂಬ ಮುಖ್ಯವಾದದ್ದು. ಅಮ್ಮಂಗೆ ತುಂಬ 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 ಇಷ್ಟವಾಗಿರೋ ಜುಮ್ಕಿ ಇದು. ಇದನ್ನು ಅಮ್ಮ ಪ್ರತಿಯೊಂದು ಸಂದರ್ಭಗಳಲ್ಲೂ ಪ್ರತಿಯೊಂದು ಸಮಾರಂಭದಲ್ಲೂ ಅಮ್ಮ ಇದನ್ನು ಹಾಕ್ಕೊತಾ ಇದ್ರು. ಅಷ್ಟು ಅಮ್ಮಂಗೆ ಒಡವೆಯಲ್ಲಿ ತುಂಬ ಇಷ್ಟ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಜುಮ್ಕಿ ಅಲ್ವಾ. ನೋಡಿ ಇಷ್ಟು ಒಡವೆನೂ ಅಮ್ಮಂಗೆ ತುಂಬ ಪ್ರೀತಿಯಿಂದ ಇಟ್ಕೊತಿದ್ದು ಒಡವೆ ಇದು. ಅದರಿಂದ ಇದನ್ನು ತುಂಬ ಜೋಪಾನ ಮಾಡಿ ಅತ್ತೆ ಇಷ್ಟು ದಿವಸದಿಂದ ಎತ್ತಿಟ್ಟಿದ್ರು. ಇವಾಗ ಅತ್ತೆ ಈ ಜವಾಬ್ದಾರಿ, ಈ ಒಡವೆ ನಿಮಗೆ ಕೊಟ್ಟಿದ್ದಾರೆ. ಇನ್ಮೇಲೆ ಈ ಒಡವೆದಾಗಲಿ ಇದ್ರದ್ದಾಗಲಿ ಜವಾಬ್ದಾರಿ ನಿಮ್ಮದು. ಇದನ್ನು ಅಮ್ಮ ಇಟ್ಕೊಂಡು ಎಷ್ಟು ಭದ್ರ ಮಾಡಿದ್ರು ಅದೇ ಥರ ನೀವು ಭದ್ರ ಮಾಡ್ಕೋಬೇಕು. ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಇದನ್ನು ಭದ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಆದಿ ಒಡವೆಗಳನ್ನೆಲ್ಲ ಬಾಗಿಂಗ್ ಕೊಡ್ತಾರೆ. ಆವಾಗ ಆ ಬಾಗಿಂಗೆ ಈ ಒಡವೆಗಳು ಕೆಳಗೆ ಬಿದ್ದಿದ್ದಕ್ಕೆ ಮೀನಾಕ್ಷಿ ಅವರು ಯಾಕೆ ಕೋಪ ಮಾಡ್ಕೊಂಡ್ರು ಅಂದರೆ ಅವಾಗ ಅರ್ಥ ಆಗುತ್ತೆ. ಓ, ಈ ಒಡವೆಗಳು ಆದಿಯವ್ರ ತಾಯಿದು ಇಷ್ಟು ಮುಖ್ಯವಾಗಿದ್ದು, ಇಷ್ಟು ಭದ್ರವಾಗಿಟ್ಟಿದ್ರು, ಇದಕ್ಕೆ ಅಷ್ಟು ಒಳ್ಳೆ ಮಹತ್ವ ಇದೆ ಅಂತ ಹೇಳ್ಬಿಟ್ಟು ಬಾಗಿಂಗ್ ಅವಾಗ ಅರ್ಥ ಆಗುತ್ತೆ. ಸರಿ ಆದಿಯವರೇ, ನೀವು ಹೇಳ್ದಂಗೆ ನಾನು ನಡ್ಕೊತೀನಿ, ಈ ಒಡವೆ ಇನ್ಮೇಲೆ ನಾನು ಹುಷಾರಾಗಿ ಇಟ್ಕೊತೀನಿ ಅಂತಂಗ. ಸರಿ ಭಾಗ್ಯ, ಹುಷಾರಾಗಿ ಇಟ್ಕೊಳ್ಳೋದಲ್ಲ, ಅಮ್ಮ ಯಾವ ರೀತಿ ಕಾಪಾಡ್ಕೊಂಬಂದಿದ್ರೋ ಆ ರೀತಿ ನೀವು ಇದನ್ನು ಕಾಪಾಡ್ಕೊಂಡು ಬರಬೇಕು ಅಂತ ಅಂದಾಗ, ಸರಿ ಆದಿಯವರೇ ಆಯಿತು ಅಂದಾಗ, ಸರಿ ನಗಿ ಇವಾಗ ಅಂದಾಗ ಆ ಭಾಗ್ಯ ನಗ್ತಾರೆ. ಗುಡ್ ಗರ್ಲ್, ಈ ಥರ ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು, ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದು. ಇನ್ಮೇಲೆ ಏನೇ ಒಂದು ಕಷ್ಟ ಸುಖ ಆದರೂ ಈ ಆದಿ ನಿಮ್ಮ ಜೊತೆ ಇರ್ತಾನೆ ಅಂತ ಮಾತ್ರ ನೀವು ಮರಿಬೇಡಿ ಅಂತಂದಾಗ, ಸರಿ ಆದಿಯವರೇ ಅಂದಾಗ, ಸರಿ ಬೇಗ ತಯಾರಾಗಿ ಬನ್ನಿ, ಅಮ್ಮನ ಸೀರೆ ಇದೆಯಲ್ಲ ಅದು ತುಂಬ ಮುಖ್ಯವಾದ ಸೀರೆ, ಅದನ್ನು ನೀವು ಉಟ್ಕೊಂಡು ಬಂದು ಪೂಜೆ ಕೂತ್ಕೋಬೇಕು, ಅಪ್ಪನ ಆಸೆ ಕೂಡ ಅದೇ ಇದೆ ಅಲ್ವಾ ಅಂದಾಗ, ಸರಿ ಆದಿಯವರೇ ನಾನು ತಯಾರಾಗಿ ಬರ್ತೀನಿ ಆದಿಯವರೇ ಅಂತ ಅಂದ್ಬಿಟ್ಟು ಭಾಗ್ಯ ಅಂತಾರೆ. ಆವಾಗ ಕನ್ನಿಕಂಗೆ ಕೋಪ ಇರುತ್ತೆ. ಇದು ನಮ್ಮ ಅಮ್ಮನ ಒಡವೆ ಎಲ್ಲ ಅತ್ತೆ ಇವ್ರಿಗೆ ಕೊಟ್ಟಿದ್ದಾರಲ್ಲ, ಇವಳು ಇದಕ್ಕೆ ಡಿಸರ್ವೇ ಅಲ್ಲ, ಅತ್ತೆ ಎಲ್ಲ ಇವಳು ಒಡವೆ ಕೊಟ್ಟಿದ್ದಾರೆ ಅಂತ ಕನ್ನಿಕಾ ಕೋಪ ಮಾಡ್ಕೊ ಕೂತಿರ್ತಾಳೆ. ಭಾಗ್ಯಲ್ಲಿ ಆ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಸರಿ ಮಾಡಿಕೊಂಡು ಬಿದ್ದು ಕಟ್ಟಾಗಿರುತ್ತಲ್ವ, ಮುರಿದಿರುತ್ತೆ ನೆಕ್ಲೆಸ್, ಅದನ್ನೆಲ್ಲ ಸರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾಳೆ. ಸರಿ ಅಂದ್ಬಿಟ್ಟು ಸೀರೆನೂ ಇದೆಯಲ್ಲ ಅದನ್ನು ಮತ್ತು ಒಡವೆ ಎಲ್ಲ ಹಾಕ್ಕೊಂಬರ್ಬೇಕು ಅಂತ ಮೀನಾಕ್ಷಿ ಹೇಳಿರ್ತಾರಲ್ಲ, ಸರಿ ತಯಾರು ಮಾಡ್ಕೊಂಬರ್ತೀನಿ ಅಂತ ತಯಾರಾಗ್ತೀನಿ ಅಂತ ಹೋಗ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮಗೆ ಇಷ್ಟ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ಬಿಡಿದ್ದೀರಾ, ಸಪೋರ್ಟ್ ಮಾಡಿರೋ, ಸಬ್ಸ್ಕ್ರೈಬ್ ಆಗಿರೋದು ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಹೊಸ್ದಾಗಿ ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿಚುವೇಷನಲ್ಲಿ ಪ್ರತಿಯೊಂದರಲ್ಲೂ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ವೈಯಕ್ತಿಕವಾಗಿ ಏನು ಕೈಲಾಗದಿದ್ದವರು, ದುಡಿದಿಲ್ದವರು ಅನ್ನೋ ಪದಗಳು ನನಗೆ ಬೇಕಾಗಿದ್ದು ಒಬ್ಬ ವ್ಯಕ್ತಿಯಿಂದನೇ ತುಂಬಾ ಕೇಳಿದ್ದೀನಿ ನಾನು. ಅದರಿಂದ ನಾವು ಇದೊಂಚೂರು ಏನಾದ್ರು ಮುಂದುವರಿಬೋದು, ಇದರಿಂದ ಬರ್ಬೋದು ಅಂತ ಹೇಳ್ಬಿಟ್ಟು ಇದೊಂದು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಇವತ್ತು SSLC ರಿಸಲ್ಟ್ ಬಿಟ್ಟಿದ್ದಾರೆ. ಎಲ್ಲ ಮಕ್ಳಿಗೂ ಒಳ್ಳೆಯದಾಗಲಿ, ಎಲ್ಲ ಮಕ್ಳಿಗೂ ದೇವ್ರು ಒಳ್ಳೇದು ಮಾಡಲಿ, ಎಲ್ಲ ಮಕ್ಳಿಗೂ ಶುಭವಾಗಲಿ ಅಂತ ನಾನು ಮನಸಾರ ಹಾರೈಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.